ಶ್ರೀ ಗುರುಭ್ಯೋ ನಮಃ. ವರ್ಣ ಮಾತ್ರಂ ಕಲಿಸಿದಾತನ್ ಗುರು. ಒಬ್ಬರಿಂದ ಒಂದು ಅಕ್ಷರವನ್ನ ಕಲಿತಿದ್ದೇವೆ ಅನ್ನೋದಾದರೆ ಅವರು ನಮಗೆ ಗುರು ಸಮಾನ. ಪ್ರತಿದಿನ ಅದೆಷ್ಟು ಜನರಿಂದ ಅದೆಷ್ಟು ವಿಚಾರಗಳನ್ನ ಕಲಿತಾ ಹೋಗ್ತೇವೆ. ನಮ್ಮ ಬದುಕಲ್ಲಿ ಅದೆಷ್ಟು ಗುರುಗಳು ಆಗಿ ಹೋಗಿದ್ದಾರೆ, ಅದೆಷ್ಟು ಗುರುಗಳು ಬರಲಿದ್ದಾರೆ. ಆ ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿ. 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಪುಣ್ಯ ಭೂಮಿ ಇದು. ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಭಾವೈಕ್ಯತೆಯ ನೆಲವೀಡಿದು. ಶ್ರೀ ಗವಿಸಿದ್ದೇಶ್ವರರು ಸಜೀವ ಸಮಾಧಿಯಾದ ಜಾಗೃತ ತಪೋಭೂಮಿ ಇದು. ಭಕ್ತ ಜನರಿಗೆ ನಿತ್ಯ ಅನ್ನ, ಅಕ್ಷರ, ಅರಿವು, ಆರೋಗ್ಯ, ಅಭಯ, ಅಧ್ಯಾತ್ಮ ಮಾರ್ಗದರ್ಶನವನ್ನು ನೀಡುತ್ತಿರುವ ದಿವ್ಯ ಭೂಮಿ ಇದು. ಇಂತಹ ನೆಲದಲ್ಲಿ ನಿಂತು ಮಾತನಾಡೋದಿಕ್ಕೆ ನಾನು ಅರ್ಹ ಎಂದು ಭಾವಿಸಿ ನನ್ನನ್ನು ಆಹ್ವಾನಿಸಿ ತಮ್ಮೆಲ್ಲರ ಮುಂದೆ ನಿಲ್ಲಿಸಿರುವ ಪೂಜ್ಯ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನಾನು ಶರಣು. ಅಜ್ಜನ ಜಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ. ಸಮಾರೋಪ ಈ ವರ್ಷದ ಜಾತ್ರೆಗೆ ಮಾತ್ರ. ಈ ಒಂದು ಕ್ಷಣ ನಮ್ಮೆಲ್ಲರ ಬದುಕಲ್ಲಿ ನವ ಮನ್ವಂತರದ ಅಂಕುರವಾಗಲಿ ಅಂತ ನನ್ನ ಪ್ರಾರ್ಥನೆ. ವೇದಿಕೆಯ ಮೇಲೆ ಇರುವ ಎಲ್ಲ ಪೂಜ್ಯರಿಗೆ, ಸಾಹಿತಿ ಕಲಾವಿದರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ಕೊಪ್ಪಳದ ಮಹಾಜನತೆಗೆ ವಂದನೆಗಳನ್ನ ಸಲ್ಲಿಸ್ತಾ, ಶರಣು ಶರಣಾರ್ಥಿಯಾಗಿ ತಮ್ಮಲ್ಲಿ ಒಂದೇ ಒಂದು ಭಿನ್ನವನ್ನ ತಮ್ಮ ಮುಂದೆ ಇಡ್ತಾ ಇದ್ದೆ. ನಿಮ್ಮ ಮಕ್ಕಳಿಗಾಗಿ ನೀವು ಅದೆಷ್ಟು ಆಸ್ತಿಯನ್ನ ಮಾಡಿದ್ದೀರೋ ಗೊತ್ತಿಲ್ಲ. ಹೊಲ, ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ತಪ್ಪಲ್ಲ. ಆದರೆ ನಮ್ಮ ಮಕ್ಕಳೇ ನಮ್ಮ ನಿಜವಾದ ಆಸ್ತಿಯಾಗಬೇಕು. ನಮ್ಮ ಮಕ್ಕಳೇ ನಮ್ಮ ದೇಶದ ಆಸ್ತಿಯನ್ನಾಗುವ ಹಾಗೆ ಅವರನ್ನ ಬೆಳೆಸಬೇಕು. ಇದು ನಿಜವಾದ ಆಸ್ತಿ. ನಮ್ಮ ಮಕ್ಕಳು ನಮ್ಮ ಆಸ್ತಿ ಆಗಬೇಕಾದರೆ, ನಮ್ಮ ದೇಶದ ಆಸ್ತಿ ಆಗಬೇಕಾದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಮೂಡಬಹುದು. ನಮ್ಮ ಮಕ್ಕಳಲ್ಲಿ ಅಡಗಿರುವಂತ ಸೂಕ್ತ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಮ್ಮ ಹಿರಿಯರು ಇದನ್ನ ಋತ ಎನ್ನುವ ಶಬ್ದದಿಂದ ಸೂಚಿಸಿದರು. ಏನು ಋತ ಅಂದರೆ? ಋತ ಅಂದರೆ ಹುಟ್ಟು ಗುಣ, ಸ್ವಾಭಾವಿಕ ಗುಣ, ಜನ್ಮದತ್ತ ಗುಣ, ಇನ್ಬಾರ್ನ್ ಟ್ಯಾಲೆಂಟ್. ಏನ್ ಹಾಗಂದ್ರೆ, ಬೀಸುವುದು ಗಾಳಿಯ ಹುಟ್ಟು ಗುಣ, ಬೀಸುವುದೇ ಗಾಳಿಯ ಋತ. ಸುಡುವುದು ಬೆಂಕಿಯ ಹುಟ್ಟು ಗುಣ, ಸುಡುವುದೇ ಬೆಂಕಿಯ ಋತ. ಬೆಳಕನ್ನ ನೀಡೋದೇ ಸೂರ್ಯ ಚಂದ್ರರ ಹುಟ್ಟು ಗುಣ, ಬೆಳಕನ್ನ ನೀಡೋದೇ ಅವರ ಋತ. ಪರಿಮಳವನ್ನ ಬೀರುವುದೇ ಹೂವಿನ ಹುಟ್ಟು ಗುಣ, ಪರಿಮಳವನ್ನ ಪಸರಿಸುವುದೇ ಹೂವಿನ ಋತ. ಹಾಗಿರುವಾಗ
ನಿಮ್ಮ ಮಗುವಿನ ವೃತ ಏನು? ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನ ಹಾಕೊಳ್ಳಿ. ನಿಮ್ಮ ಮಗುವಿನ ಹುಟ್ಟುಗುಣ, ಜನ್ಮದತ್ತ ಗುಣ ಏನು? ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗುವಿಗೆ ಜನ್ಮದತ್ತ ಪ್ರತಿಭೆ ಇದೆ? ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗು ತನ್ನ ಅಧ್ಯಯನವನ್ನ ಮುಂದುವರಿಸಿದರೆ ಅದರ ಸರ್ವತೋಮುಖ ಪ್ರಗತಿಯಾಗುತ್ತದೆ? ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಈ ಸುಪ್ತ ಪ್ರತಿಭೆ ಪರಿಪೂರ್ಣವಾಗಿ ಹೊರಹೊಮ್ಮುವುದಕ್ಕೆ ನೀವು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ? ಹೆತ್ತವರಾದ ನೀವು ನಿಮ್ಮ ಮಕ್ಕಳಲ್ಲಿ ಅಡಗಿರುವ ಈ ಸುಪ್ತ ಪ್ರತಿಭೆಯನ್ನ ಸಕಾಲದಲ್ಲಿ ಗುರುತಿಸಿ ಅದನ್ನ ಬೆಳಕಿಗೆ ತರೋದಾದರೆ ಅವರು ನಿಮ್ಮ ದೊಡ್ಡ ಆಸ್ತಿ ಆಗೋದರ ಜೊತೆ ಈ ದೇಶದ ಆಸ್ತಿಯೂ ಆಗ್ತಾರೆ. ಹಾಗಾಗಿ ಹೆತ್ತವರಾದ ನೀವು ವಿಶೇಷವಾಗಿ ತಾಯಿಯನ್ನ ಉದ್ದೇಶಿಸಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಜನ್ಮದತ್ತ ಪ್ರತಿಭೆಯನ್ನ ಗುರುತಿಸಿ ಅದನ್ನ ಹೊರಗೆ ತರೋದಕ್ಕೆ ಕೆಲವು ಉದಾಹರಣೆಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ಅನುಮತಿಯನ್ನ ಬೇಡ್ತಾ ಇದ್ದೇನೆ. ನಮ್ಮ ದೇಶದ ಪ್ರಖ್ಯಾತ ಆಟಗಾರ ಅನಿಲ್ ಕುಂಬ್ಳೆ. ಕುಂಬ್ಳೆಗೆ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಟೆಸ್ಟ್ ಮ್ಯಾಚ್ಗಳಲ್ಲಿ 619 ವಿಕೆಟ್ಗಳನ್ನ ಪಡೆದಾತ. ಆದರೆ ಅವರ ಹೆತ್ತವರು ಹೇಳಿದ್ರು, ಕ್ರಿಕೆಟ್ ನಮ್ಮಂತವ್ರಿಗಲ್ಲಪ್ಪ, ನೀನು ಇಂಜಿನಿಯರ್ ಆಗು. ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆಯನ್ನ ಅದುಮಿಟ್ಟು ಇಂಜಿನಿಯರಿಂಗ್ ಸೇರಿದ, ಇಂಜಿನಿಯರ್ ಆದ. ಆದರೆ ಯಾವತ್ತೂ ಇಂಜಿನಿಯರ್ ಆಗಿ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಅವನಲ್ಲಿ ಇದ್ದಂತ ಸುಪ್ತ ಪ್ರತಿಭೆ ಏನಿತ್ತು ಕ್ರಿಕೆಟ್, ಆ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಸಣ್ಣ ಯುದ್ಧವೇ ನಡೆದಾಗ ಅಣ್ಣ ದಿನೇಶ್ ಕುಂಬ್ಳೆ ತಮ್ಮನ ಪರವಾಗಿ ನಿಲ್ತಾನೆ. ಅವನಲ್ಲಿ ಇರುವ ವೃತ ಕ್ರಿಕೆಟ್, ಎಂಜಿನಿಯರ್ ಅಲ್ಲ. ಹಾಗಾಗಿ ದಯವಿಟ್ಟು ಅವನನ್ನ ಕ್ರಿಕೆಟ್ ಅಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಎಲ್ಲರನ್ನ ಒಪ್ಪಿಸಿದ ಮೇಲೆ ಇವತ್ತು ಅನಿಲ್ ಕುಂಬ್ಳೆ ಹೇಗೆ ಜಾಗತಿಕ ಮಟ್ಟದಲ್ಲಿ ಬೆಳಗ್ತಾ ಇದ್ದಾನೆ? ಇದಕ್ಕೆ ಕಾರಣ ಆ ಅಣ್ಣ ದಿನೇಶ್ ಕುಂಬ್ಳೆ. ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಟಿನ ದಂತಕತೆ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ರನ್ಗಳನ್ನ ಹೊಡೆದವನು. ಆತ ಹೇಳ್ತಾನೆ, ತನ್ನ ಬಾಲ್ಯದಲ್ಲಿ ನನಗೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ನಂಬಿಕೆ ಇಲ್ಲ, ದಯವಿಟ್ಟು ಒತ್ತಾಯ ಮಾಡಬೇಡಿ, ನನಗೆ ಕ್ರಿಕೆಟ್ ಅಲ್ಲಿ ಆಸಕ್ತಿ ಇದೆ ಅಂದಾಗ ಅದರ ಮಹತ್ವವನ್ನ ಅರಿತದ್ದು ಆತನ ತಂದೆ ರಮೇಶ್ ತೆಂಡೂಲ್ಕರ್. ರಮೇಶ್ ತೆಂಡೂಲ್ಕರ್ ಹೇಳ್ತಾನೆ, ಹೌದು, ನಿನ್ನ ಒಲವು ಕ್ರಿಕೆಟ್ ಅಲ್ಲಿ ಇದೆ ಅನ್ನೋದನ್ನ ನಾನು ಮನಗಂಡಿದ್ದೇನೆ. ನಿನ್ನ ಸಂಪೂರ್ಣ ಗಮನವನ್ನ ನೀನು ಕ್ರಿಕೆಟ್ ಕಡೆ ಹರಿಸು. ನಿನ್ನ SSLC ಪರೀಕ್ಷೆ ನಂತರ ನೋಡೋಣ ಅನ್ನೋ ಒಂದು ಧೈರ್ಯವನ್ನ, ಪ್ರೋತ್ಸಾಹವನ್ನ ನೀಡ್ತಾನೆ ರಮೇಶ್ ತೆಂಡೂಲ್ಕರ್ ತಂದೆ. ತನ್ನ ಮಗನಲ್ಲಿ ಇರಬಹುದಾದ ಈ ವೃತ ಏನಿದೆ ಇದನ್ನ ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾಗ ತೆಂಡೂಲ್ಕರ್ ಕ್ರಿಕೆಟ್ ಕ್ರೀಡೆಯ ದೇವತೆಯಾಗಿ ಮೆರೀತಾ ಇದ್ದಾನೆ. ಮಿಗಿಲಾಗಿ ಭಾರತ ರತ್ನ ಗೌರವವನ್ನ ಗಳಿಸಿದ್ದಾನೆ. ಇದಕ್ಕೆ ಕಾರಣ ತಂದೆ ರಮೇಶ್ ತೆಂಡೂಲ್ಕರ್.
ನಿಮ್ಮ ಮಕ್ಕಳಲ್ಲಿ ಇಂತಹ ಪ್ರತಿಭೆ ಇರುವ ಮಕ್ಕಳು ಎಷ್ಟು ಜನ ಇದ್ದಾರೆ, ಅದನ್ನ ನೀವು ಗಂಭೀರವಾಗಿ ಅಧ್ಯಯನ ಮಾಡಿದ್ದೀರಾ, ಗುರುತಿಸಿದ್ದೀರಾ, ಆ ಕ್ಷೇತ್ರದಲ್ಲಿ ಮುಂದುವರಿಯೋದಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀರಾ, ದಯವಿಟ್ಟು ಪ್ರಾಮಾಣಿಕವಾಗಿ ಒಂದು ಕ್ಷಣ ಆಲೋಚನೆ ಮಾಡಬೇಕಾಗಿ ನನ್ನ ಪ್ರಾರ್ಥನೆ. ಉಸೇನ್ ಬೋಲ್ಟ್ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಮೈ ರೋಮಾಂಚನವಾಗುತ್ತೆ. ಯಾಕಂದ್ರೆ ಮನುಕುಲದಲ್ಲಿ ಅವನಷ್ಟು ವೇಗವಾಗಿ ಓಡುವಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ, ಉಸೇನ್ ಬೋಲ್ಟ್. ಆದ್ರೆ ಉಸೇನ್ ಬೋಲ್ಟ್ಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ, ಫಾಸ್ಟ್ ಬೌಲರ್ ಆಗ್ಬೇಕು, ವಕಾರ್ ಯೂನಿಸ್ ತರಹ. ಹಾಕೊಳ್ಳೋದಕ್ಕೆ ಬೂಟು ಇಲ್ಲ, ಒಂದು ಟೊಪ್ಪಿ ಇಲ್ಲ, ಹರಿದ ಬಟ್ಟೆ, ಆದರೂ ಕ್ರಿಕೆಟರ್ ಆಗಬೇಕು. ಕೋಚ್ ಹತ್ರ ಹೋಗಿ ನಿರಂತರವಾಗಿ ಕೇಳ್ತಾ ಹೋಗ್ತಾನೆ, ನಾನು ಆಡಬೇಕು ಆಡಬೇಕು ಆಡಬೇಕು. ಒಂದು ದಿನ ಒಬ್ಬ ಆಟಗಾರ ಬರಲಿಲ್ಲ ಅನ್ನೋ ಕಾರಣಕ್ಕೆ, ಹೋಗು ನೀನು ಬೌಂಡರಿ ಲೈನ್ನಲ್ಲಿ ನಿಲ್ಲು ಅಂದಾಗ, ಬೌಂಡರಿ ಲೈನ್ನಲ್ಲಿ ನಿನ್ನಂತ ಉಸೇನ್ ಬೋಲ್ಟ್ ಒಂದೇ ಒಂದು ಚೆಂಡು ಬೌಂಡರಿ ಗೆರೆಯನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಅಷ್ಟು ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ವೇಗವಾಗಿ ಓಡ್ತಾನೆ ಅಂದ್ರೆ ಆ ಕೋಚ್ಗೆ ಆಶ್ಚರ್ಯ ಆಗೋಗುತ್ತೆ. ಕರೆದು ಹೇಳ್ತಾನೆ, ತಂದೆಯನ್ನೂ ಕರೆದು ಹೇಳ್ತಾನೆ, ನಿಮ್ಮ ಮಗನಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನ ನೀವು ಗುರುತಿಸಿಲ್ಲ, ಅವನು ಕ್ರಿಕೆಟ್ ಆಟಗಾರ ಆಗಬಾರದು, ಅವನು ಅಥ್ಲೀಟ್ ಆಗಬೇಕು. 100 ಮೀಟರ್, 200 ಮೀಟರ್, 400 ಮೀಟರ್ ಓಟ ಏನಿದೆ, ಆ ಓಟದಲ್ಲಿ ನಿಮ್ಮ ಮಗ ಭಾಗವಹಿಸಿದ್ದೇ ಆದಲ್ಲಿ ಆತ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಥ್ಲೀಟ್ ಆಗ್ತಾನೆ. ಈ ಭರವಸೆಯನ್ನ ನಾನು ನಿಮಗೆ ಕೊಡ್ತೇನೆ. ದಯವಿಟ್ಟು ನಿಮ್ಮ ಮಗನನ್ನ ಇವತ್ತೇ ಅಥ್ಲೆಟ್ ತರಬೇತಿ ಪಡೆಯೋದಕ್ಕೆ ಕಳಿಸಿಕೊಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ಮಕ್ಕಳಲ್ಲಿ ಇರುವಂತ ಜನ್ಮದತ್ತ ಪ್ರತಿಭೆ ಏನಿದೆ ಅದು ತುಂಬಾ ಮುಖ್ಯವಾದದ್ದು. ಅಷ್ಟೆಲ್ಲ ಯಾಕೆ, ನಮ್ಮ ಕುವೆಂಪು ಅವರ ಉದಾಹರಣೆಯನ್ನೇ ತಗೊಳ್ಳೋಣ. ಕುವೆಂಪು ಅವರು ತಮ್ಮ ಆರಂಭದ ದಿನಗಳಲ್ಲಿ ಇಂಗ್ಲಿಷಲ್ಲಿ ಬರೀತಾ ಇದ್ರು ಕವನಗಳನ್ನ. ತಾವು ಬರೆದ ಕವನ ಸಂಕಲನ ತಗೊಂಡು ನೇರವಾಗಿ ಅವರು ಓರ್ವ ಐರಿಷ್ ಪ್ರೊಫೆಸರ್ ಜೇಮ್ಸ್ ಕಜಿನ್ಸ್ ಅವರನ್ನ ಭೇಟಿಯಾದಾಗ ಎಲ್ಲವನ್ನೂ ಓದಿದಂತ ಜೇಮ್ಸ್ ಕಜಿನ್ ಹೇಳ್ತಾರೆ, ಬಿಗಿನರ್ಸ್ ಮ್ಯೂಸ್, ನಿನ್ನ ಕವನ ಸಂಕಲನ ಅದ್ಭುತವಾಗಿದೆ, ನಿಜ, ಅನುಮಾನವೇ ಇಲ್ಲ. ಆದರೆ ನಿನ್ನ ವೃತ್ತ ಇಂಗ್ಲಿಷಲ್ಲಿಲ್ಲಪ್ಪ, ಅದು ಕನ್ನಡದಲ್ಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ಬರೀ ನೀನು ಅಂತ ಹೇಳಿದಾಗ ಕುವೆಂಪು ಅಂತ ದೈತ್ಯ ಪ್ರತಿಭೆ ಕನ್ನಡಕ್ಕೆ ದಕ್ಕಿತು. ಅದಕ್ಕೆ ಕಾರಣ ಕುವೆಂಪು ಅವರಲ್ಲಿ ಇದ್ದಂತಹ ಸುಪ್ತ ಪ್ರತಿಭೆಯನ್ನು ಗುರುತಿಸಿದಂತಹ ಜೇಮ್ಸ್ ಕಜಿನ್. ಏನಿದು ವೃತ ಅಂತ ಹೇಳ್ತೀರಿ, ಸುಪ್ತ ಪ್ರತಿಭೆ ಅಂತ ಹೇಳ್ತೀರಿ, ಯಾರಲ್ಲಿ ಯಾವುದಿದೆ ಅದನ್ನ ಹುಡುಕಿ ಅಂತ ಹೇಳ್ತಾ ಇದ್ದೀರಿ, ಹೇಗೆ ಮಾಡೋದು ಇದನ್ನ ಅನ್ನೋ ಒಂದು ಪ್ರಶ್ನೆ ಬಂದಾಗ ಆ ಸುಪ್ತ ಪ್ರತಿಭೆಗಳು, ಜನ್ಮದತ್ತ ಜಾಣ್ಮೆಗಳು, ಇನ್ಬಾರ್ನ್ ಟ್ಯಾಲೆಂಟ್, ಇವೆಲ್ಲವನ್ನ 9 ರೀತಿಯಲ್ಲಿ ವರ್ಗೀಕರಿಸಬಹುದು. ವಿಜ್ಞಾನಿಗಳು ಮನುಷ್ಯನ ಬುದ್ಧಿವಂತಿಕೆಯನ್ನ 9 ರೀತಿಗಳಲ್ಲಿ ವರ್ಗಿಸಿದ್ದಾರೆ. ಆ ವರ್ಗೀಕರಣವನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಿಮ್ಮ ಮಗು ಯಾವ ವರ್ಗೀಕರಣದ ವ್ಯಾಪ್ತಿಯಲ್ಲಿ ಬರ್ತಾನೆ ಅನ್ನೋದನ್ನ ದಯವಿಟ್ಟು ತಾವು ಆಲೋಚನೆ ಮಾಡಿ. ಮೊದಲ ರೀತಿಯ ಬುದ್ಧಿವಂತಿಕೆ ಗಣಿತೀಯ ಮತ್ತು ತಾರ್ಕಿಕ ಪ್ರತಿಭೆ, ಲಾಜಿಕಲ್ ಅಂಡ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ನಿಮ್ಮ ಮಗುವಿಗೆ ಗಣಿತ ಕ್ಷೇತ್ರದಲ್ಲಿ ಪ್ರತಿಭೆ ಇದ್ದರೆ ಆತ ಗಣಿತಜ್ಞನಾಗಬಹುದು, ಅರ್ಥಶಾಸ್ತ್ರಜ್ಞನಾಗಬಹುದು, ಆಡಿಟರ್ ಆಗಬಹುದು, ಅಕೌಂಟೆಂಟ್ ಆಗಬಹುದು, ವಿಜ್ಞಾನಿ ಆಗಬಹುದು, ಇಲ್ಲವೇ ಕಂಪ್ಯೂಟರ್ ತಜ್ಞನಾಗಬಹುದು.
ಗಣಿತೀಯ ಬುದ್ಧಿವಂತಿಕೆ, ಭಾಷಾ ಬುದ್ಧಿವಂತಿಕೆ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಇವರಿಗೆ ಭಾಷೆ ಅಂದ್ರೆ ನೀರು ಕುಡಿದಷ್ಟು ಸುಲಭ. ಓದುವುದು, ಬರೆಯುವುದು, ಮಾತನಾಡುವುದು ಇವರನ್ನ ಮೀರಿಸೋಕೆ ಸಾಧ್ಯವಿಲ್ಲ. ಈ ಕ್ಷೇತ್ರಗಳಲ್ಲಿ ಉಪನ್ಯಾಸಕರಾಗಿ, ವಕೀಲರಾಗಿ, ರೇಡಿಯೋ ಜಾಕಿಯಾಗಿ, ಟೆಲಿವಿಷನ್ ಕಲಾವಿದರಾಗಿ, ಪತ್ರಕರ್ತರಾಗಿ, ಮಾರಾಟಗಾರರಾಗಿ, ಉತ್ತಮ ರಾಜಕಾರಣಿಗಳಾಗಿ ಅದ್ಭುತವಾದ ಸಾಧನೆಯನ್ನು ಮಾಡುವಂತ ಶಕ್ತಿ ಇವರಲ್ಲಿ ಇರುತ್ತೆ. ನಿಮ್ಮ ಮಗುವಲ್ಲಿ ಈ ಭಾಷಾ ಪ್ರತಿಭೆ ಇದೆಯಾ ಅನ್ನೋದನ್ನ ದಯವಿಟ್ಟು ಹುಡುಕಿ. ಮೂರನೆಯ ಪ್ರತಿಭೆ ಅತ್ಯುತ್ತಮ ವ್ಯಾವಹಾರಿಕ ಪ್ರತಿಭೆ ಅಥವಾ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್. ಏನು ಹಾಗಂದ್ರೆ, ಒಬ್ಬ ವ್ಯಕ್ತಿ ಎದುರಿಗೆ ಬಂದಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾವ ವಿಚಾರಗಳಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಯುವ ಸಾಮರ್ಥ್ಯ ಕೆಲವರಿಗೆ ಉಂಟು. ಅವರೇ ಈ ವ್ಯಾವಹಾರಿಕ ಪ್ರತಿಭೆ ಉಳ್ಳಂತ ಜನ. ಇವರು ಮತ್ತೊಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸಬಲ್ಲರು. ಇದೊಂದು ಅಪರೂಪದ ಪ್ರತಿಭೆ. ಇಂತಹ ಪ್ರತಿಭೆ ಇರುವವರು ಮುತ್ಸದ್ದಿಗಳಾಗಬಹುದು, ಮನೋವೈದ್ಯರಾಗಬಹುದು, ಆಪ್ತ ಸಲಹೆಗಾರರಾಗಬಹುದು, ಉಪನ್ಯಾಸಕರಾಗಬಹುದು, ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಬಹುದು, ಸಮಾಜ ಸೇವಕರಾಗಬಹುದು. ಬದುಕಲ್ಲಿ ಇವರಿಗೆ ಸೋಲು ಅನ್ನೋದು ಎಂದಿಗೂ ಹತ್ತಿರಕ್ಕೆ ಬರುವುದಿಲ್ಲ. ಆಂತರಿಕ ಪ್ರತಿಭೆ ಅಥವಾ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್. ನಮ್ಮ ಬಗ್ಗೆ ನಮಗೆಷ್ಟು ಗೊತ್ತು? ಪ್ರಶ್ನೆ ಕೇಳೋದು ಸುಲಭ, ಉತ್ತರ ಕೊಡುವುದು ಕಷ್ಟ. ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ನಿಮ್ಮ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? ಗಂಭೀರವಾಗಿ ತಮ್ಮ ಬಗ್ಗೆ ಆಲೋಚನೆ ಮಾಡಿದಂತ ಜನ ಬಹಳ ಬಹಳ ಕಷ್ಟ. ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಯಾರಿದ್ದಾನೆ, ಆತ ಅತ್ಯುತ್ತಮ ಮನೋವೈದ್ಯನಾಗಬಲ್ಲ, ಉತ್ತಮ ಕಥೆಗಾರನಾಗಬಲ್ಲ, ಕವಿಯಾಗಬಲ್ಲ, ಆಪ್ತ ಸಲಹೆಗಾರನಾಗಬಲ್ಲ, ಸಮಾಜ ಸೇವಕನಾಗಬಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಈತ ಸದಾ ಸಂತೃಪ್ತಿಯಿಂದ ಇರಬಲ್ಲ. ಹಾಗಾಗಿ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳೋದು, ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು. ಈ ರೀತಿಯ ಪ್ರತಿಭೆ ನಿಮ್ಮ ಮಗುವಲ್ಲಿ ಉಂಟ. ಸಂಗೀತ ಪ್ರತಿಭೆ, ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಗಾಯನ, ವಾದ್ಯ ಸಂಗೀತ, ಕೀರ್ತನೆಗಳ ರಚನೆ, ಸಂಗೀತ ನಿರ್ದೇಶನ, ಸಂಗೀತ ಅಧ್ಯಾಪಕನಾಗಿ ಈತ ಅನುಪಮ ಸೇವೆಯನ್ನ ಸಲ್ಲಿಸಬಲ್ಲ. ಎಂತೆಂತಹ ಮೇರು ಪರ್ವತಗಳು ಈ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇವೆ ಅನ್ನೋದನ್ನ ನಾವು ನೋಡಿದ್ದೇವೆ. ಭೀಮಸೇನ್ ಜೋಶಿ, ಬಸವರಾಜ ರಾಜಗುರು, ಮಲ್ಲಿಕಾರ್ಜುನ ಮನ್ಸೂರ್, ಗಂಗೂಬಾಯಿ ಹಾನಗಲ್. ಈ ಪರಂಪರೆಯಲ್ಲಿ ನಿಮ್ಮ ಮಗ ಸಾಗಬಲ್ಲನೆ? ಅಂತಹ ಪ್ರತಿಭೆ ಅವನಲ್ಲಿ ಉಂಟೆ? ಆರನೆಯ ಬುದ್ಧಿವಂತಿಕೆ ಮನೋಕಲ್ಪನಾ ಧಾರಣ ಪ್ರತಿಭೆ ಅಥವಾ ವಿಜುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಏನು ಹಾಗಂದ್ರೆ, 100 ಅಡಿ ಶಿವನ ವಿಗ್ರಹವನ್ನ ಕೆತ್ತಬೇಕು ಅಂತ ಹೇಳಿದ್ರೆ ಈ ಬುದ್ಧಿವಂತಿಕೆಯ ಜನ ಯಾವುದೇ ಪೇಪರನ್ನ ಪೆನ್ನನ್ನ ಬಳಸದೆ ಕಣ್ಣು ಮುಚ್ಚಿಕೊಂಡು ತನ್ನ ಕಣ್ಣ ಮುಂದೆಯೇ ಆ 100 ಅಡಿ ಎತ್ತರದ ಶಿವನನ್ನ ಸಂಪೂರ್ಣವಾಗಿ ಕಲ್ಪಿಸಿಕೊಂಡು ಹಾಗೆಯೇ ಆತನನ್ನ ಕೆತ್ತಬಲ್ಲ ಅಪರೂಪದ ಸಾಮರ್ಥ್ಯವುಳ್ಳವರು. ಇಂತಹವರೇ ನಮ್ಮ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂಥ ಶಿಲ್ಪ ಸಂಪತ್ತನ್ನ ನಮಗೆ ನೀಡಿದವರು. ಅಂತಹ ಸಂಪತ್ತು ನಿಮ್ಮ ಮಗನಿಗೆ ಉಂಟಾ? ದಯವಿಟ್ಟು ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ
ಇಂತಹವರು ವಾಸ್ತುತಜ್ಞರಾಗಬಹುದು, ಇಂಜಿನಿಯರ್ಗಳಾಗಬಹುದು, ಶಿಲ್ಪಿಗಳಾಗಬಹುದು, ಚಿತ್ರಗಾರರಾಗಬಹುದು, ಶಸ್ತ್ರವೈದ್ಯರು ಸರ್ಜನ್ಸ್ ಆಗಬಹುದು, ಗ್ರಾಫಿಕ್ ಆರ್ಟಿಸ್ಟ್ ಆಗಬಹುದು, ಚಿತ್ರಗಾರರಾಗಬಹುದು. ಅಸಂಖ್ಯ ಕ್ಷೇತ್ರಗಳು ಕಾದಿವೆ ಇವರಿಗಾಗಿ. ದೈಹಿಕ ಕ್ರಿಯಾತ್ಮಕ ಬುದ್ಧಿವಂತಿಕೆ ಅಥವಾ ಬಾಡಿಲಿ ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಅನ್ನೋದು ದೇಹವನ್ನ ಹೇಗೆ ಬೇಕಾದರೂ ಹಾಗೆ ಮಣಿಸಬಲ್ಲ ಅಪರೂಪದ ಸಾಮರ್ಥ್ಯ ಇರುವಂತ ಒಂದು ಪ್ರತಿಭೆ. ಇಂತಹವರು ಅತ್ಯುತ್ತಮ ಭರತನಾಟ್ಯ ಕಲಾವಿದರಾಗಬಹುದು, ಜಿಮ್ನಾಸ್ಟಿಕ್ ಪಟುಗಳಾಗಬಹುದು, ಕ್ರೀಡೆಗಳಲ್ಲಿ ಇವರು ಬೆಳಗಬಲ್ಲರು, ಅಭಿನಯ ಕ್ಷೇತ್ರದಲ್ಲೂ ಸಹ ಇವರು ಅದ್ಭುತವಾದ ಸಾಧನೆಯನ್ನ ಮಾಡಬಲ್ಲರು. 8ನೆಯದು ನೈಸರ್ಗಿಕ ಪ್ರತಿಭೆ ಅಥವಾ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಇವರು ಸದಾ ಕಾಲ ಪ್ರಕೃತಿಯ ನಡುವೆ ಇರೋದಕ್ಕೆ ಇಷ್ಟಪಡ್ತಾರೆ. ಇಂತಹವರು ರೈತರಾದರೆ, ಹೈನುಗಾರಿಕೆಯನ್ನ ಕೈಗೊಂಡರೆ ಅದ್ಭುತವಾದ ಸಾಧನೆಯನ್ನ ಮಾಡಬಲ್ಲರು. ಕೃಷಿ ವಿಜ್ಞಾನಿಗಳಾಗಿ, ನೀರಾವರಿ ತಜ್ಞರಾಗಿ, ಅರಣ್ಯಾಧಿಕಾರಿಗಳಾಗಿ, ಪರಿಸರ ತಜ್ಞರಾಗಿ, ಸಸ್ಯಶಾಸ್ತ್ರಜ್ಞರಾಗಿ, ಸಾಗರ ತಜ್ಞರಾಗಿ, ಖಗೋಳಶಾಸ್ತ್ರಜ್ಞರಾಗಿ, ಹವಾಮಾನ ತಜ್ಞರಾಗಿ, ಭೂಗರ್ಭ ಶಾಸ್ತ್ರಜ್ಞರಾಗಿ ವೈವಿಧ್ಯಮಯವಾದ ಕ್ಷೇತ್ರಗಳು ಕಾದಿದೆ ಈ ನೈಸರ್ಗಿಕ ಪ್ರತಿಭೆ ಉಳ್ಳಂತ ನಿಮ್ಮ ಮಕ್ಕಳಿಗೆ. ಇನ್ನ 9ನೆಯ ಬುದ್ಧಿವಂತಿಕೆ, ಕೊನೆಯ ಬುದ್ಧಿವಂತಿಕೆ, ಇದನ್ನ ಅಸ್ತಿತ್ವವಾದ ಬುದ್ಧಿವಂತಿಕೆ ಅಥವಾ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೇವೆ. ಏನು ಹಾಗಂದ್ರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಂತಹವರು ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನನ್ನ ಕರೆತಂದದ್ದು ಯಾರು, ನನ್ನ ಬದುಕಿನ ಉದ್ದೇಶವೇನು, ಬದುಕಿನಲ್ಲಿ ದುಃಖ ಅನ್ನೋದು ಯಾಕೆ ಇದೆ, ನ್ಯಾಯ ನೀತಿ ಧರ್ಮಗಳನ್ನ ಯಾಕೆ ಜನ ಪರಿಪಾಲಿಸೋಲ್ಲ, ದೇವರು ಅನ್ನೋವನು ಇದ್ದಾನ, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನೇ ಇರೋದು ನಿಜವಾದರೆ ಈ ಜನ ಈ ಜಗತ್ತು ಇಷ್ಟು ನೋವಲ್ಲಿ ಬೇಯ್ತಾ ಇದೆಯಲ್ಲ, ನೋಡಿಕೊಂಡು ಸುಮ್ಮನಿದ್ದಾನಲ್ಲ, ಅವನು ಕಗ್ಗಲ್ಲ. ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಸ್ವಯಂ ಉತ್ತರಗಳನ್ನ ಹುಡುಕೋತಾ ಹೋಗ್ತಾನೆ. ಇಂತಹ ಪ್ರತಿಭೆ ಇರ್ತಕ್ಕಂಥ, ಜನ್ಮದತ್ತ ಗುಣ ಇರ್ತಕ್ಕಂಥ ಜನ ಸದಾ ಕಾಲ ಅಧ್ಯಾತ್ಮದ ಹಸಿವಿಗಾಗಿ ಕಾಯ್ತಾ ಇರ್ತಾರೆ. ಇಂತಹವರು ದಾರ್ಶನಿಕರಾಗಿ, ಸಾಹಿತಿಗಳಾಗಿ, ಅಧ್ಯಾತ್ಮಕ ಮಾರ್ಗದರ್ಶಕರಾಗಿ, ಧರ್ಮಗುರುಗಳಾಗಿ, ಪೀಠಾಧಿಪತಿಗಳಾಗಿ ಅದ್ಭುತವಾದ ಸೇವೆಯನ್ನ ಈ ಸಮಾಜಕ್ಕೆ ಸಲ್ಲಿಸಬಲ್ಲರು. ಹಾಗಾಗಿ ಹೆತ್ತವರಾದ ನಿಮ್ಮಲ್ಲಿ ಮತ್ತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಿಮ್ಮ ಮಗುವಿನ ವೃತ ಏನು, ನಿಮ್ಮ ಮಗುವಿನ ಹುಟ್ಟುಗುಣ ಏನು, ನಿಮ್ಮ ಮಗುವಿಗೆ ಜನ್ಮತಃ ಯಾವ ಕ್ಷೇತ್ರದಲ್ಲಿ ಬುದ್ಧಿವಂತಿಕೆ ಇದೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇದೆ, ಇದನ್ನ ತಿಳ್ಕೋಬೇಕಾದದ್ದು ಮೊದಲು ಹೆತ್ತವರ ನಂತರ ಈ ಸೂಕ್ತ ಪ್ರತಿಭೆಯನ್ನ ಗುರುತಿಸಬಲ್ಲ ಸಾಮರ್ಥ್ಯ ಇರೋರು ಅಧ್ಯಾಪಕರ ನಂತರ ಯಾರು ಬೇಕಾದರೂ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಬಲ್ಲರು. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆ ಅರಳಿ ಅವರು ದೇಶದ ಆಸ್ತಿಯ ಆಗಬೇಕಾದರೆ ಹೆತ್ತವರಷ್ಟೇ ಅಧ್ಯಾಪಕರೂ ಸಹ ಒಂದು ಜವಾಬ್ದಾರಿಯನ್ನ ಹೊರುವ ಕೆಲಸವನ್ನ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಗುರು ಹಿರಿಯರಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇನೆ. ವೃತದ ಪರಿಕಲ್ಪನೆ ತಮಗೆ ಬಂದಿದೆ ಅಂತ ನನ್ನ ಭಾವನೆ. ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಏನು ಮಾಡಬಹುದು ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ. ಅದಕ್ಕೆ ಮೊದಲು ಕೆಲವು ಸಾರ್ವಕಾಲಿಕ ಸತ್ಯಗಳನ್ನ, ಯೂನಿವರ್ಸಲ್ ಟ್ರೂತ್ಗಳನ್ನ ನಾವೆಲ್ಲ ತಿಳ್ಕೋಬೇಕು. ಏನು ಆ ಸಾರ್ವಕಾಲಿಕ ಸತ್ಯಗಳು? ದಯವಿಟ್ಟು ಗಮನವಿಟ್ಟು ಕೇಳಿ, ಒಂದೊಂದನ್ನ ಬಿಡಿಸಿ ಹೇಳ್ತೇನೆ.
ಮೊದಲನೇ ಸಾರ್ವಕಾಲಿಕ ಸತ್ಯ, ಈ ಜಗತ್ತಿನಲ್ಲಿ ಯಾರೂ ದಡ್ಡರಿಲ್ಲ, ದಡ್ಡಿಯರೂ ಇಲ್ಲ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಬುದ್ಧಿವಂತ ಮಗುವೇ. ಅದು ಎಲ್ಲಿ ಬೇಕಾದರೂ ಹುಟ್ಟಲಿ, ಭಾರತದಲ್ಲಿ, ಅಮೆರಿಕದಲ್ಲಿ, ಚೀನಾದಲ್ಲಿ, ಹಳ್ಳಿಯಲ್ಲಿ, ನಗರದಲ್ಲಿ, ಯಾವ ಜಾತಿ, ಯಾವ ಧರ್ಮ, ಏನು ಬೇಕಾದರೂ ಹೇಳಿ, ಎಲ್ಲೇ ಹುಟ್ಟಲಿ ಒಂದು ಮಗು, ಆ ಮಗು ಬುದ್ಧಿವಂತ ಮಗು. ಹೇಗೆ ಹೇಳ್ತೀರಿ? ಮನುಷ್ಯ ಪಕ್ಷಪಾತ ಮಾಡ್ತಾನೆ, ಪ್ರಕೃತಿ ಪಕ್ಷಪಾತ ಮಾಡಲ್ಲ, ದೇವರು ಪಕ್ಷಪಾತ ಮಾಡಲ್ಲ. ಹುಟ್ಟುವ ಪ್ರತಿಯೊಂದು ಮಗುವಿನ ಮಿದುಳಿನಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್, 100 ಬಿಲಿಯನ್ ನರ್ವ್ ಸೆಲ್ಸ್, 100 ಶತಕೋಟಿ ನರಕೋಶಗಳನ್ನ ಇಡುತ್ತೆ. ಒಂದು ಹೆಚ್ಚುನೂ ಕೊಡೋದಿಲ್ಲ, ಒಂದು ಕಡಿಮೆನೂ ಕೊಡೋದಿಲ್ಲ. ಹಾಗಾಗಿ ನಾವೆಲ್ಲರೂ ಹುಟ್ಟುತ್ತಾ ಒಂದೇ. ಯಾವ ಕಾರಣಕ್ಕೂ ನನ್ನ ಮಗ ದಡ್ಡ ಅಥವಾ ದಡ್ಡಿ ಅಂತ ಭಾವಿಸ್ಬೇಡಿ. ಯಾಕಂದ್ರೆ ದಡ್ಡ ಮಗು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮೊದಲನೇ ಸಾರ್ವಕಾಲಿಕ ಸತ್ಯ. ಎರಡನೇ ಸತ್ಯ, ಮಿದುಳು ತನಗೆ ಹಿತವಾದದ್ದನ್ನ ನೆನಪಿನಲ್ಲಿ ಇಡುತ್ತೆ, ಅಹಿತವಾದದ್ದನ್ನ ಮರೆಯುತ್ತೆ. ಅಮ್ಮ ಬೇವು ಬೆಲ್ಲ ಕಲಿಸಿಕೊಟ್ಟಾಗ ಬೇವನ್ನ ತೆಗೆದು ಪಕ್ಕಕ್ಕೆ ಹಾಕಿ ಬೆಲ್ಲವನ್ನ ತಿಂತೇವೆ. ಯಾಕಂದ್ರೆ ಬೆಲ್ಲ ಸಿಹಿಯಾಗಿದೆ, ಬೇವು ಕಹಿಯಾಗಿದೆ. ಅದೇ ಮಕ್ಕಳಿಗೆ ಬೇಸಿಗೆಯ ಆರಂಭದಲ್ಲಿ ಬೇವನ್ನ ತಿಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಸೋಂಕು ರೋಗಗಳು ಹತ್ತಿರಕ್ಕೆ ಬರೋಲ್ಲ ಅನ್ನೋ ವಿಚಾರವನ್ನ ತಿಳಿಸಿದಾಗ ಮಕ್ಕಳು ಬೇವು ಬೆಲ್ಲ ಎರಡನ್ನೂ ತಿಂತಾರೆ. ಹಾಗಾಗಿ ಮಿದುಳು ತನಗೆ ಹಿತವಾದದ್ದನ್ನ ನೆನಪಿನಲ್ಲಿಡುತ್ತೆ, ಅಹಿತವಾದದ್ದನ್ನ ಮರೆಯುತ್ತೆ. ಹಾಗಾಗಿ ಹಿತವಾಗಿ ನಾವು ಹೇಳಬೇಕು. ಮೂರನೇ ಸತ್ಯ, ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು. ಮತ್ತೊಬ್ಬರ ಒತ್ತಾಯಕ್ಕಾಗಿ ಓದಲೆತ್ತಿಸಿದರೆ ವಿದ್ಯೆ ಎಂದಿಗೂ ಅವರ ತಲೆಗೆ ಹತ್ತೋಲ್ಲ. ಹಾಗೆ ಹತ್ತಿದರೂ ಅವರು ದ್ವಿತೀಯ ದರ್ಜೆಯ ಪದವೀಧರರಾಗ್ತಾರೆ. ಇನ್ಫೋಸಿಸ್ ಸಂಸ್ಥೆಯ ನಾರಾಯಣ ಮೂರ್ತಿ ಹೇಳ್ತಾರೆ, ಪ್ರತಿ ವರ್ಷ 16 ಲಕ್ಷ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಗಳು ಬರ್ತಾರೆ. ಮೊದಲ ವರ್ಷದಲ್ಲಿ ಕೆಲಸ ಸಿಗೋದು 1 ಲಕ್ಷ ಗ್ರಾಜ್ಯುಯೇಟ್ಗಳಿಗೆ ಮಾತ್ರ. ಇನ್ನ 15 ಲಕ್ಷ ಗ್ರಾಜ್ಯುಯೇಟ್ಗಳು ಪದವೀಧರರು ಯಾರಿದ್ದಾರೆ ಅವರ ಕೇರ ಫುಟ್ಪಾತ್. ಯಾಕಂದ್ರೆ ಅವರು ಉತ್ತೀರ್ಣರಾಗಿರೋದು ದ್ವಿತೀಯ ದರ್ಜೆಯಲ್ಲಿ. ಹಾಗಾಗಿ ನಿಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇರಿ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಇಂಜಿನಿಯರೋ ಡಾಕ್ಟರೋ ಆಗೋದಿಕ್ಕೆ ಮಾಡೋದಿಕ್ಕೆ ಪ್ರಯತ್ನ ಪಡಬೇಡಿ. ಅವರು ದ್ವಿತೀಯ ದರ್ಜೆಯ ಇಂಜಿನಿಯರ್ಗಳಾಗೋದು ಈ ದೇಶಕ್ಕೆ ಮಾರಕ. ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ಶಾರ್ಟ್ ಕಟ್ ಕಟ್ಸ್ ಯುವರ್ ಲೈಫ್ ಶಾರ್ಟ್ ಅನ್ನೋ ಸತ್ಯವನ್ನ ನಾವೆಲ್ಲ ಇವತ್ತು ಮನಗಾಣಬೇಕಾಗಿದೆ. ಹಾಗಾಗಿ ನೇರವಾಗಿ ಪ್ರಾಮಾಣಿಕವಾಗಿ ಓದೋದೇ ಯಶಸ್ಸಿನ ರಾಜಮಾರ್ಗ. ಈ 4 ಸಾರ್ವಕಾಲಿಕ ಸತ್ಯ, ಜಗತ್ತಿನಲ್ಲಿ ಯಾರೂ ದೊಡ್ಡರಿಲ್ಲ, ಮಿದುಳು ತನಗೆ ಹಿತವಾದದ್ದನ್ನು ನೆನಪಿನಲ್ಲಿಡುತ್ತೆ, ಅಹಿತವಾದದ್ದನ್ನ ಮರೆಯುತ್ತೆ, ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು, ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಪ್ರಾಮಾಣಿಕ ಓದು ಒಂದೇ ದಾರಿ. ಈ 4 ಸತ್ಯಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಅದು ನಿಮ್ಮ ಕರ್ತವ್ಯ. ಆ ಒಂದು ಕೆಲಸವನ್ನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಹೆತ್ತವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, 100 ಬಿಲಿಯನ್ ನರ್ವ್ ಸೆಲ್ಸ್ ಅಂತ ಹೇಳಿದ್ರಿ ಸರ್, ಹುಟ್ಟುತ್ತಾ ಎಲ್ಲರೂ ಬುದ್ಧಿವಂತರು ಅಂತ ಹೇಳಿದ್ರಿ ಸರ್, ಆದ್ರೆ ಎಲ್ಲ ಮಕ್ಕಳಿಗೆ ರ್ಯಾಂಕ್ ಬರೋಲ್ವಲ್ಲ? ಕೆಲವರು ಮಾತ್ರ ರ್ಯಾಂಕ್ ಬರ್ತಾರೆ, ಕೆಲವರು ಫಸ್ಟ್ ಕ್ಲಾಸ್, ಕೆಲವರು ಸೆಕೆಂಡ್ ಕ್ಲಾಸ್, ಕೆಲವರು ನಪಾಸ್ ಆಗ್ತಾರಲ್ಲ. ಇದಕ್ಕೆ ಕಾರಣ ಏನು ಅಂದಾಗ, ರಾಯರ ಕುದುರೆ ಕತ್ತೆ ಆಯ್ತು ಬರ್ತಾ ಬರ್ತಾ ಅನ್ನೋ ಏನು ಒಂದು ಗಾದೆ ಮಾತಿದೆ. ನಮ್ಮ ಮಗು ಬೆಳೆಯುವ ಪರಿಸರ ಏನಿದೆ, ಆ ಪರಿಸರ ನಮ್ಮ ಮಗುವನ್ನ ಬುದ್ಧಿವಂತ ಮಗುವನ್ನಾಗಿ ಮಾಡುತ್ತೆ, ಇಲ್ಲ
ದಡ್ಡನನ್ನಾಗಿ ಪರಿವರ್ತಿಸುತ್ತೆ. ಏನು ಆ ಪರಿಸರ? 3 ರೀತಿಯ ಪರಿಸರಗಳು ನಮ್ಮಲ್ಲಿ ಉಂಟು. ಮೊದಲನೇ ಪರಿಸರ ನಮ್ಮ ಮನೆಯ ಪರಿಸರ, ಎರಡನೆಯದು ನಮ್ಮ ಶಾಲಾ ಪರಿಸರ, ಮೂರನೆಯದು ನಮ್ಮ ಸಹಪಾಠಿಗಳ ಪರಿಸರ. ಈ ಒಂದೊಂದು ಪರಿಸರದ ಮಹತ್ವವನ್ನ ಕೆಲವು ಉದಾಹರಣೆಗಳ ಜೊತೆಯಲ್ಲಿ ತಿಳ್ಕೊಳ್ಳೋಕೆ, ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಎಲ್ ಗುಂಡಪ್ಪ ಅಂತಕ್ಕಂಥ ಮಹಾನುಭಾವರಿದ್ರು. ಅವರು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು. ಎಷ್ಟು ಅದ್ಭುತವಾದ ಒಂದು ಕವನವನ್ನ ಬರೆದಿದ್ದಾರೆ ಅಂದ್ರೆ ನಿಜವಾದ ಸತ್ಯ ಅದು. ತಾಯಿಯನ್ನ ಬಿಟ್ಟರೆ ಮತ್ತೊಬ್ಬರಿಲ್ಲ ಈ ಜಗತ್ತಲ್ಲಿ. ಅಂತಹ ತಾಯಿ, ಆ ತಾಯಿಯಿಂದ ಪಾಠ ಕಲಿಬೇಕಾದದ್ದು, ಆ ತಾಯಿ ಪಾಠವನ್ನು ಕಲಿಸಬೇಕಾದದ್ದು ನಮ್ಮೆಲ್ಲರ ಭಾಗ್ಯ. ಆ ತಾಯಿಯ ಮಹತ್ವವನ್ನ ತಿಳ್ಕೊಳ್ಳೋಕೆ ಒಂದಷ್ಟು ಕಥೆಗಳನ್ನ ನೋಡೋಣ. ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ, ಇವರ ಮಗ ನರೇಂದ್ರ ಅಂತಕ್ಕಂಥ ಹುಡುಗ. ನರೇಂದ್ರ ಮಹಾ ತುಂಟ, ಮಹಾ ಬುದ್ಧಿವಂತ. ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬಂದಾಗ ಆ ತಾಯಿ ಭುವನೇಶ್ವರಿ ದೇವಿ ಒಂದು ಕ್ಷಣವೂ ಬೇಸರ ಪಟ್ಟುಕೊಳ್ಳದೆ ಮಗು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಉತ್ತರವನ್ನ ಕೊಡಬೇಕಾದ್ರೆ ರಾಮಾಯಣ, ಮಹಾಭಾರತ, ಭಾಗವತ, ಪಾಶ್ಚಾತ್ಯ ಇತಿಹಾಸ, ಭಾರತೀಯ ಇತಿಹಾಸ ಎಲ್ಲದರಿಂದಲೂ ಉದಾಹರಣೆಗಳನ್ನ ಕೊಡ್ತಾ ಆ ಮಗುವಿಗೆ ಭದ್ರವಾದ ಒಂದು ತಳಹದಿಯನ್ನ, ಸಾಂಸ್ಕೃತಿಕ ತಳಹದಿಯನ್ನ ಹಾಕ್ತಾಳೆ. ಒಂದು ಸಲ ತಂದೆ ವಿಶ್ವನಾಥ ದತ್ತ ಬಂದು ಕೇಳ್ತಾನೆ, ಏನೋ ದೊಡ್ಡವನಾದ ಮೇಲೆ ನೀನೇನಾಗ್ತೀಯ? ಆಗ ಹೇಳ್ತಾರೆ ವಿವೇಕಾನಂದ, ನಾನು ವಿಕ್ಟೋರಿಯಾ ಟಾಂಗವನ್ನು ಓಡಿಸುವಂತಹ ಸಾರಥಿಯಾಗ್ತೇನೆ. ಎಷ್ಟು ಕೋಪ ಬರುತ್ತೆ ವಿಶ್ವನಾಥ ದತ್ತನಿಗೆ ಅಂದ್ರೆ ಮಗನಿಗೆ ಬೈದು ಹೋಗ್ತಾರೆ. ತಾಯಿ ಹೇಳ್ತಾಳೆ, ಹೆದರಬೇಡ ಮಗು, ಒಳ್ಳೆಯ ನಿರ್ಧಾರ ತಗೊಂಡಿದ್ದೀಯ, ಸಾರಥಿಯಾಗು ನೀನು, ಖಂಡಿತ ಸಾರಥಿಯಾಗು. ಆದರೆ ಅಂತಿಂತ ಸಾರಥಿ ಆಗಬೇಡ. ನೀನು ಎಂತಹ ಸಾರಥಿ ಆಗಬೇಕು ಅಂದ್ರೆ ನೋಡಿ ಇಲ್ಲಿದ್ದಾನೆ. ಆ ಚಿತ್ರವನ್ನ ತೋರಿಸಿದಾಗ ಅಲ್ಲಿ ಭಗವದ್ಗೀತೆ, ಕುರುಕ್ಷೇತ್ರದ ಸಂದರ್ಭ, ಅರ್ಜುನ ರಥದಲ್ಲಿ ಕೂತಿದ್ದಾನೆ, ಕೃಷ್ಣ ಸಾರಥಿಯಾಗಿ ರಥವನ್ನ ಚಲಾಯಿಸ್ತಾ ಇದ್ದಾನೆ. ನೀನು ಸಾರಥಿಯಾಗೋದಾದರೆ ಈ ರೀತಿಯಾದ ಸಾರಥಿಯಾಗು. ಇವನು ಇಡೀ ಕುರುಕ್ಷೇತ್ರವನ್ನೆಲ್ಲ, ಇಡೀ ಮನುಕುಲವನ್ನ ಉದ್ಧಾರ ಮಾಡುವಂತ, ಮಾರ್ಗದರ್ಶನ ನೀಡುವಂತ ಅದ್ಭುತವಾದ ಸಾರಥಿ. ಅಂತಹ ಸಾರಥಿ ನೀನಾಗು. ಈ ಮಾತನ್ನ ಭುವನೇಶ್ವರಿ ದೇವಿ ಹೇಳಿದಾಗ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ನರೇಂದ್ರನ ಮೇಲೆ ಅಂದ್ರೆ ಆ ನರೇಂದ್ರ ವಿವೇಕಾನಂದ ಆಗಿ ಪರಿವರ್ತನೆ ಆಗ್ತಾನೆ. ಅಂತಹ ವಿವೇಕಾನಂದ ನಿಮ್ಮ ನಡುವೆಯೂ ಇರ್ತಾನೆ, ನಿಮ್ಮ ನಡುವೆಯೂ ಇದ್ದಾನೆ. ಹೆತ್ತವರಾದ ನೀವು ಆ ವಿವೇಕಾನಂದನನ್ನ ಗುರುತಿಸಬೇಕಾಗಿದೆ. ಮಧ್ಯಯುಗದ ಭಾರತವನ್ನ ಒಂದು ಸಲ ಕಲ್ಪಿಸಿಕೊಂಡು ನೋಡಿ. ಉತ್ತರದಿಂದ ಮೊಘಲರ ನಿರಂತರ ದಾಳಿ, ದಕ್ಷಿಣದಲ್ಲಿ ಇದ್ದಂತ ಬಹಮನಿ ಸುಲ್ತಾನರ ಕಿರುಕುಳ, ಇದರ ನಡುವೆ ಒಂದು ಪುಟ್ಟ ಸಂಸ್ಥಾನ ಶಹಜಿ ಮತ್ತು ಜಿಜಾಬಾಯಿ, ಇವರ ಮಗ ಶಿವಾಜಿ. ಶಹಜಿ ಯಾವಾಗಲೂ ಯುದ್ಧದಲ್ಲಿ, ಆ ತಾಯಿ ಜೀಜಾಬಾಯಿ ಆ ಬಾಲಕ ಶಿವಾಜಿಗೆ ಹೇಗೆ ತರಬೇತಿ ಕೊಡ್ತಾಳೆ ಅಂತ ಹೇಳ್ತಂದ್ರೆ, ಕೇವಲ ಯುದ್ಧವನ್ನ ಕಲಿಸೋದು ಮಾತ್ರವಲ್ಲ, ಯುದ್ಧ ತಂತ್ರಗಳನ್ನ ಹೇಳಿಕೊಡೋದು ಮಾತ್ರವಲ್ಲ, ಧರ್ಮ ಅಂದ್ರೇನು, ರಾಜ ಅಂದ್ರೇನು, ರಾಜನಾದವನು ಹೇಗೆ ಆಡಳಿತವನ್ನ ನಡೆಸಬೇಕು, ಪ್ರತಿಯೊಂದನ್ನು ಎಳೆ 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 ಎಳೆಯಾಗಿ ಬಿಡಿಸಿ ಹೇಳ್ತಾಳೆ. ಶಿವಾಜಿ ಮಹಾರಾಜ ಹೇಗೆ ಈ ದೇಶದಲ್ಲಿ ಹಿಂದೂ ಧರ್ಮ ಇವತ್ತು ನಿಂತಿರೋದಕ್ಕೆ ಕಾರಣವಾದ ಅನ್ನೋ ವಿಚಾರ ನಮ್ಗೆ ಗೊತ್ತು. ಅದನ್ನ ಮಾಡಿದ್ದು ಒಬ್ಬ ತಾಯಿ ಜೀಜಾಬಾಯಿ.
ಅಂತಹ ಜೀಜಾಬಾಯಿ ನಿಮ್ಮಲ್ಲೂ ಇದ್ದಾರೆ. ಆ ಜೀಜಾಬಾಯಿ ನೀವು ಸಹ ಆಗಬೇಕು ನಿಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಆಸೆ. ಅಷ್ಟೆಲ್ಲ ಯಾಕೆ, ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರನ್ನ ತಗೊಳ್ಳೋಣ. ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡುವುದಕ್ಕೆ ಹೋರಾಡಿದ ಪ್ರಮುಖರಲ್ಲಿ ಒಬ್ಬರು. 5 ಬಾರಿ ಅವರ ಹೆಸರು ನೊಬೆಲ್ ಪಾರಿತೋಷಕ್ಕೆ, ಶಾಂತಿ ಪಾರಿತೋಷಕ್ಕೆ ನಾಮ ನಿರ್ದೇಶನವಾದರೂ ಕೇವಲ ಆತ ಕಪ್ಪು ಚರ್ಮದವನು ಅನ್ನೋ ಕಾರಣಕ್ಕೆ ಅವರಿಗೆ ಆ ಪ್ರಶಸ್ತಿ ದೊರೆಯೋಲ್ಲ. ಇಂತಹ ಗಾಂಧಿ ಬಾಲ್ಯದಲ್ಲಿ ಅದೆಷ್ಟು ಕೆಲಸಗಳನ್ನ ಮಾಡ್ತಾನೆ ಗೊತ್ತಾ? ಸುಳ್ಳನ್ನ ಹೇಳ್ತಾನೆ, ಮಾಂಸವನ್ನ ತಿಂತಾನೆ, ಬೀಡಿಯನ್ನ ಸೇರ್ತಾನೆ, ಹಣವನ್ನ ಕದೀತಾನೆ, ಚಿನ್ನವನ್ನ ಕದೀತಾನೆ, ಸುಳ್ಳಿನ ಮೇಲೆ ಸುಳ್ಳು. ಇದು ಮನೆಯಲ್ಲಿ ಇದ್ದಂತ ರಂಭಾ ಅಂತಕ್ಕಂಥ ಓರ್ವ ಹೆಣ್ಣು ಮಗಳಿಗೆ ಗೊತ್ತಾಗುತ್ತೆ. ಗಾಂಧಿಯನ್ನ ಕರೆದು ಕೇಳ್ತಾಳೆ, ಯಾಕೆ ಮಗು ಹೀಗೆ ಮಾಡ್ತಾ ಇದ್ದೀಯ? ಇಲ್ಲ, ಬ್ರಿಟಿಷರನ್ನ ನಾನು ಓಡಿಸಬೇಕು, ಅವರ ಹಾಗೆ ಶಕ್ತಿಶಾಲಿ ಆಗಬೇಕಾದ್ರೆ ಮಾಂಸವನ್ನು ತಿನ್ನಬೇಕು, ತಿಂತೇನೆ ಅಂದಾಗ ರಂಭಾ ತಿಳಿ ಹೇಳ್ತಾಳೆ, ಬ್ರಿಟಿಷರನ್ನ ದೈಹಿಕ ಶಕ್ತಿಯಿಂದ ಓಡಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಬೌದ್ಧಿಕ ಶಕ್ತಿಯಿಂದ ಮಾತ್ರ. ಹಾಗಾಗಿ ನೀನು ಓದಿ ಬ್ಯಾರಿಸ್ಟರ್ ಆಗೋ, ವಾದ ಮಾಡು, ಅವರನ್ನ ಹೊರಗೆ ಅಟ್ಟು. ಹೀಗೆ ಗಾಂಧೀಜಿಯವರಲ್ಲಿ ಓದುವ ಹಂಬಲವನ್ನ, ಬ್ರಿಟಿಷರನ್ನ ಹೇಗೆ ಹೊಡೆದೋಡಿಸಬೇಕು ಎನ್ನುವ ಸೂಕ್ಷ್ಮ ಸುಳುಹನ್ನ ಕೊಟ್ಟದ್ದು ಓರ್ವ ಹೆಣ್ಣು ಮಗಳು ರಂಭಾ ಮತ್ತು ತಾಯಿ ಪುತ್ಲಿಬಾಯಿ. ಆ ರಂಭಾಗೆ ನಾವೆಷ್ಟು ಕೃತಜ್ಞರಾಗಿದ್ರೂ ಸಹ ಸಾಲದು. CNR ರಾವ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತ ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಇಲ್ಲೂ ಸಹ ಬಂದು ಈ ವೇದಿಕೆಯಲ್ಲೂ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. CNR ರಾವ್ ಆ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಾರಣ ಅವರ ತಾಯಿ ನಾಗಮ್ಮ ನಾಗೇಶರಾವ್. ನಾಗಮ್ಮ ಅವರು ಎಷ್ಟು ಚೆನ್ನಾಗಿ ಇಂಗ್ಲಿಷನ್ನ ಮತ್ತು ಗಣಿತವನ್ನ ಮಗನಿಗೆ ಕಲಿಸ್ತಾರೆ ಅಂದ್ರೆ ಶಾಲೆಗೆ ಹೋಗಲ್ಲ ಮಗ. ಮನೆಯಲ್ಲೇ ಭದ್ರವಾದ ಬುನಾದಿ ಇಂಗ್ಲಿಷ್ ಮತ್ತು ಗಣಿತ. ಶಾಲೆಗೆ ಸೇರಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ನೇರವಾಗಿ ಆತನನ್ನ 6ನೇ ತರಗತಿಗೆ ಸೇರಿಸ್ತಾರೆ. 1, 2, 3, 4, 5 ಓದೋದೇ ಇಲ್ಲ. CNR ರಾವ್ ನೆನೆಸ್ಕೋತಾರೆ, ನಾನು ವಿಜ್ಞಾನ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಮುಂದುವರಿಬೇಕಾದ್ರೆ ಅದಕ್ಕೆ ಕಾರಣ ನನ್ನ ತಾಯಿ ನೀಡಿದಂತ ಆ ಗಣಿತ ಮತ್ತು ಇಂಗ್ಲಿಷ್ ಜ್ಞಾನ ಅನ್ನೋ ಮಾತು. ಮನೆಯ ಪರಿಸರ ತಿಳಿದ ಮೇಲೆ ಶಾಲಾ ಪರಿಸರಕ್ಕೆ ಬಂದ್ರೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಶ್ರೀ ಕೃಷ್ಣ ಕೇಶವ ಅಂಬೇಡ್ಕರ್ ಅನ್ನೋ ಅಧ್ಯಾಪಕ. ಮಗುವಲ್ಲಿ ಇದ್ದಂತ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ, ನೀನು ಮುಂದುವರಿ, ನಿನ್ನ ಜೊತೆಗೆ ನಾನಿದ್ದೇನೆ, ನಿನ್ನ ಬೆನ್ನ ಹಿಂದೆ ನಾನು ನಿಂತಿದ್ದೇನೆ ಅನ್ನೋ ಧೈರ್ಯವನ್ನ ನೀಡಿದಾಗ ಅಂಬೇಡ್ಕರ್ ಯಾವ ಮಟ್ಟವನ್ನ ಮುಟ್ಟಿದ್ರು ಅನ್ನೋದನ್ನ ನಾವು ನೋಡಿದ್ದೆ. ಇನ್ನ ಅಬುಲ್ ಫಕೀರ್ ಜೈನುಲ್ ಆಬ್ದೀನ್ ಅಬ್ದುಲ್ ಕಲಾಂ ರಾಮೇಶ್ವರದಲ್ಲಿ ಪತ್ರಿಕೆಗಳನ್ನು ಹಂಚ್ತಾ ಇದ್ದ ಹುಡುಗನಲ್ಲಿ ಇದ್ದಂತ ಪ್ರತಿಭೆಯನ್ನು ಕಂಡಂತ ಶಿವಸುಬ್ರಹ್ಮಣ್ಯ ಅಯ್ಯರ್ ಹಾಗೂ ಅಯ್ಯಾದುರೈ ಸೋಲಮಾನ್ ಅವರು ಹೇಳ್ತಾರೆ, ಮಗು ನೀನು ಓದಿನಲ್ಲಿ ನಿನ್ನ ಭವಿಷ್ಯವಿದೆ ಅನ್ನೋ ಆ ಒಂದು ಕನಸನ್ನ ತೋರಿಸ್ತಾರೆ ಆ ಇಬ್ಬರು ಅಧ್ಯಾಪಕರು. ಹಾಗಾಗಿ ಮಿಸೈಲ್ ಮ್ಯಾನ್ ಆಗಿ ಹೊರಬರ್ತಾರೆ ನಮ್ಮ ಕಲಾ. ಹಾಗಾಗಿ ಆ ಅಧ್ಯಾಪಕರು ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ. ನಮ್ಮ ನಡುವೆ ಇರುವ ಉದಾಹರಣೆಯನ್ನ ಬಿಟ್ಟರೆ ಹೇಗೆ? ನಮ್ಮ ಅಪ್ಪರ ಉದಾಹರಣೆ ಇದೆಯಲ್ಲ, ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು
ಕಲಬುರಗಿಯ ಹಾರಗುಂಡಿಗೆಯ ಪರ್ವತಯ್ಯನವರಲ್ಲಿ ಈ ಮಹಾ ಸಂಸ್ಥಾನವನ್ನು ನಡೆಸುವ ಎಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ಮೊದಲ ಬಾರಿಗೆ ಗುರುತಿಸಿ ಅವರನ್ನ ಕರೆದುಕೊಂಡು ಬಂದವರು ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು. ಕರ್ಕೊಂಡ್ಬಂದದ್ದು ಮಾತ್ರವಲ್ಲದೆ ಇಲ್ಲೇ ಉಳಿಸಿಕೊಂಡು BA ಓದಿಸಿ, MA ಸಂಸ್ಕೃತ ಓದಿಸಿ, MA ಇಂಗ್ಲಿಷ್ ಓದಿಸಿ ಡಿಸೆಂಬರ್ 13, 2002 ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋ ಹೆಸರನ್ನು ನೀಡಿ ಪಟ್ಟವನ್ನ ಏರಿಸಿ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಭೂತೋ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣವಾದದ್ದು ಒಬ್ಬ ಗುರು ಅವರೇ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು. ಹಾಗಾಗಿ ಹೆತ್ತವರು ಹಾಗೂ ಗುರುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇರುವಂತ ಪ್ರತಿಭೆಯನ್ನ ಗುರುತಿಸಬೇಕಾದದ್ದು ಮೊದಲು ಹೆತ್ತವರು, ಎರಡನೆಯದು ಅಧ್ಯಾಪಕರು, ಮೂರನೆಯದು ಗೆಳೆಯರು. ನಿಮ್ಮ ಮಗುವಿನ ಗೆಳೆಯ ಯಾರು ಅಂತ ನೋಡಿ. ಅವನು ಬೀಡಿ ಸೇತಾನ, ಮದ್ಯಪಾನ ಮಾಡ್ತಾನ, 3 ಹೊತ್ತು ರೀಲ್ಸ್ ನೋಡ್ತಿರ್ತಾನ, ನಿಮ್ಮ ಮಗನು ಅವನ ಹಾಗೆ ಆಗ್ತಾನೆ. ಇಲ್ಲ ನಾನು IAS ಆಗಬೇಕು, ವೈದ್ಯನಾಗಬೇಕು, IPS ಆಗಬೇಕು ಅನ್ನೋ ಉದಾತ್ತ ಧ್ಯೇಯವನ್ನ ಇಟ್ಟುಕೊಂಡು ಓದಲಿಕ್ಕೆ ಪ್ರಯತ್ನ ಪಡ್ತಾನ ನೋಡಿ, ನಿಮ್ಮ ಮಗನು ಅವನ ಹಾಗೆ ಆಗ್ತಾನೆ. ಹಾಗಾಗಿ ನಿಮ್ಮ ಮಗುವಿನ ಗೆಳೆಯ ಎಂತಹವರು ಅನ್ನೋದನ್ನ ನೀವು ಗಮನಿಸಿ ನೋಡಿ. ಮಹಾಭಾರತದ ಒಂದು ಉದಾಹರಣೆ ನೀಡಿ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತೇನೆ. ಮಹಾಭಾರತದ ಪಾಂಡವರು ಮೂಲತಃ ಕ್ಷತ್ರಿಯರು. ಅವರ ಜೊತೆ ಸದಾ ಕಾಲ ಇದ್ದು ಮಾರ್ಗದರ್ಶನ ನೀಡ್ತಾ ಇದ್ದಿದ್ದು ಶ್ರೀಕೃಷ್ಣ. ಹಾಗೆಯೇ ಕೌರವರ ಕಡೆ ದುರ್ಯೋಧನನಿದ್ದ, ಅವನಿಗೂ ಒಬ್ಬ ಗೆಳೆಯನಿದ್ದ, ಕರ್ಣ ಮತ್ತು ಶಕುನಿ. ಆ ಕರ್ಣ ಮತ್ತು ಶಕುನಿ ಸಹವಾಸ ದೋಷ ಎಲ್ಲಿಗೆ ಕರ್ಕೊಂಡು ಹೋದರೂ ಕೊನೆಗೆ ದುರ್ಯೋಧನನ್ನ ಅದು ನಿಮಗೆ ಗೊತ್ತಿದೆ. ಅದೇ ಕೃಷ್ಣ ಹೇಗೆ ಪಾಂಡವರನ್ನ ಸಕಾಲದಲ್ಲಿ ಎಚ್ಚರಿಸ್ತಾ ಅವರನ್ನ ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋದ ನಮಗೆ ಗೊತ್ತಿದೆ. ಹಾಗಾಗಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಇದುವರೆಗೂ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದೇ ಒಂದು ಮಾತನ್ನ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ತಾಯಿ ಭಾಷೆ ಮತ್ತು ತಾಯಿನಾಡು ಈ ಮೂರನ್ನ ಮೀರಿದ್ದು ಜಗತ್ತಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕಾಗಲಿ, ಯಾವುದೇ ಸಂದರ್ಭಕ್ಕಾಗಲಿ, ನೀವೆಷ್ಟೇ ದೊಡ್ಡವರಾಗಲಿ, ಏನೇ ಆಗಲಿ, ಹೆತ್ತವರನ್ನ ಮರಿಬೇಡಿ, ಅಧ್ಯಾಪಕರನ್ನ ಮರಿಬೇಡಿ, ತಾಯಿ ಭಾಷೆಯನ್ನ ಮರೆಯಬೇಡಿ. ಹಾಗೆಯೇ ನಮ್ಮೆಲ್ಲರಿಗೂ ಜನ್ಮ ನೀಡಿದಂತ ಈ ಮಾತೃಭೂಮಿಯನ್ನ ಮರಿಬೇಡಿ. ಮಕ್ಕಳಾಗಿ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ ಅಂದ್ರೆ ಈ ತಾಯಿ ಭಾಷೆ, ತಾಯಿ ನಾಡನ್ನ ಕಾಪಾಡುವಂತ ಒಂದು ಕೆಲಸ. ಈ ಕೆಲಸವನ್ನ ಮಾಡ್ತೀರಿ ಅಂತ ನಮ್ಮ ಮಕ್ಕಳಲ್ಲಿ ನಂಬಿಕೆಯನ್ನ ಇಡ್ತಾ, ನಮ್ಮ ಮಕ್ಕಳಲ್ಲಿ ಇರುವಂತ ಸೂಕ್ತ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸವನ್ನ ಹೆತ್ತವರು, ಅಧ್ಯಾಪಕರು, ಗೆಳೆಯರು ಎಲ್ಲರೂ ಮಾಡ್ತಾರೆ, ಮಾಡಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಬಂಧಿಸ್ತಾ, ಗುರುಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಜೈ ಭಾರತ ಮಾತೆ.